ಹೆಲೋ ಗೈಸ್, ನನ್ನ ವ್ಲಾಗ್ಗೆ ವೆಲ್ಕಮ್. ಆ್ಯಂಡ್ ನಾನು ಡೈಲಿ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಆಲ್ವೇಸ್ ಅಂದ್ಕೊತೀನಿ. ಬಟ್ ಏನೋ ಒಂದಲ್ಲ ಒಂದು ರೀಸನಿಂದ ಆಗ್ತಿಲ್ಲ. ಬಟ್ ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ನಾನು ಕನ್ಸಿಸ್ಟೆಂಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತು ನಾರ್ಮಲ್ ಆ್ಯಸ್ ಯೂಶುವಲ್ ಡೇ. ನಾವು ಎದೊಳೋದೇ ಮಧ್ಯಾಹ್ನ ಆಗುತ್ತೆ. ನನ್ನ ಪಾಪ 1 ಗಂಟೆಗೆ ಎದ್ದರೆ ಮೇ ಬಿ ನಾನು ಒಂದು 12 ಗಂಟೆಗೆ ಎದೊಳ್ತೀನಿ. ಫಸ್ಟ್ ಥಿಂಗ್ ನಾನು ABC ಶಾರ್ಟ್ಸ್ ತೊಗೊತೀನಿ. ಆಮ್ಲ, ಕ್ಯಾರೆಟ್, ಬೀಟ್ರೂಟ್ ಇದೇ ಥರ ಯಾವುದಾದ್ರೂ ಹೆಲ್ತಿ ಥಿಂಗ್ಸ್ನ, ಡಿಟಾಕ್ಸ್ ವಾಟರ್ ಈ ಥರ ಕುಡೀರಿ ಇನ್ಸ್ಟೆಡ್ ಆಫ್ ಪ್ಲೇನ್ ವಾಟರ್. ನನಗೆ ಕುಕಿಂಗ್ ಮಾಡೋ ಇಂಟ್ರೆಸ್ಟ್ ಇದೆ. ಲೈಕ್ ನನಗೆ ನನ್ನ ಹಸ್ಬೆಂಡ್ಗೆ ಕುಕ್ ಮಾಡಬೇಕು, ನನ್ನ ಪಾಪುಗೆ ಕುಕ್ ಮಾಡಬೇಕು, ಈ ಥರ ಇಂಟ್ರೆಸ್ಟ್ ನನಗಿದೆ. ಬಟ್ ಮಗು ಆದಮೇಲೆ ಕನ್ಸಿಸ್ಟೆಂಟಾಗಿ ಅದನ್ನು ಮಾಡೋಕ್ಕಾಗಲ್ಲ. ಯೂಶ್ವಲಿ ನಮ್ಮ ಮದರ್ ಎಲ್ಲ ಮಾಡ್ತಾರೆ ಆ್ಯಂಡ್ ನಾನು ನನಗೆ ಟೈಮ್ ಸಿಕ್ಕಾಗ ಮಾಡ್ತೀನಿ. ನೆಕ್ಸ್ಟ್ ಪಾಪುಗೆ ತಿನ್ನಿಸು, ಹೊರಗಡೆ ಕರ್ಕೊಂಡೋಗು, ಇದೇ ಡೈಲಿ ಲೈಫ್ ಆಗಿಬಿಟ್ಟಿದೆ. ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ ಆನ್ಲೈನಲ್ಲಿ, ನಿಜವಾಗ್ಲೂ ಆನ್ ಮಾಡ್ಬೋದಾ, ಹೌಸ್ ವೈಫ್ ಇದ್ದರು ಇನ್ಕಮ್ ಸ್ಟಾರ್ಟ್ ಮಾಡ್ಬೋದಾ, ಬೇಬಿ ಜೊತೆ ವರ್ಕ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ. ಆ್ಯಂಡ್ ಆನೆಸ್ಟ್ಲಿ ಎಸ್, ಡೆಫಿನೆಟ್ಲಿ ಮಾಡ್ಬೋದು. ಆಲ್ರೆಡಿ ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ಕಂಟೆಂಟ್ ರೈಟಿಂಗಲ್ಲಿ ಹೆಂಗೆ ದುಡಿಬೋದು, ಕಾಪಿ ರೈಟಿಂಗಲ್ಲಿ ಹೇಗೆ ದುಡಿಬೋದು, ಫೇಸ್ಬುಕ್ ಆ್ಯಡ್ಸಲ್ಲಿ ಹೇಗೆ ದುಡಿಯೋದು, ಡ್ರಾಪ್ ಶಿಪ್ಪಿಂಗ್ ಬಗ್ಗೆನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ. ಇವತ್ತು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ನಾನು ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡ್ತಾಯಿದ್ದೀನಿ ಆ್ಯಂಡ್ ನೀವು ಅದೇ ಥರ ಸಂಪಾದನೆ ಮಾಡ್ಬೋದು. ಸೊ ನಿಮಗೆ ಟ್ರೈನರ್ ಆಗಿ ನಾನು ನಿಮಗೆ ಗೈಡ್ ಮಾಡ್ತೀನಿ, ಓಕೆನಾ. ಸೊ ಇವತ್ತು ನಾವು ಈ HCದಲ್ಲಿ ಹೇಗೆ ಅರ್ನ್ ಮಾಡೋದು ಅಂತ ಮಾತಾಡೋಣ. HC, ಅರ್ನ್ ಥ್ರೂ HC, ಯಾರಿಗಿದು ಗೊತ್ತಿಲ್ಲ, ETSY, ಓಕೆನಾ. ಇದರಲ್ಲಿ ನಿಮಗೆ ಕೆಲವರಿಗೆ ಆಲ್ರೆಡಿ ಗೊತ್ತಿರ್ಬೋದು. HC ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಪ್ಲೇಸ್. ಅಲ್ಲಿ ಪೀಪಲ್ ಡಿಜಿಟಲ್ ಪ್ರಾಡಕ್ಟ್ಸ್, ಟೆಂಪ್ಲೇಟ್ಸ್, ಪ್ಲ್ಯಾನರ್ಸ್, ಇನ್ವಿಟೇಷನ್ಸ್, ಸ್ಟಿಕ್ಕರ್ಸ್, ಆರ್ಟ್ ವರ್ಕ್ಸ್, ತುಂಬ ಥಿಂಗ್ಸ್ನ ಸೆಲ್ ಮಾಡ್ತಾರೆ. ಬೆಸ್ಟ್ ಪಾರ್ಟ್ ಏನಂದರೆ ಇದರಲ್ಲಿ ಒಂದು ಪ್ರಾಡಕ್ಟ್ ನಾವು ಕ್ರಿಯೇಟ್ ಮಾಡ್ತೀವಿ, ಅದನ್ನು ರಿಪೀಟೆಡ್ ಆಗಿ ನಾವು ಸೇಲ್ಸ್ ಮಾಡ್ಬೋದು. ಅಂದರೆ ಪ್ಯಾಸಿವ್ ಇನ್ಕಮ್ ಥರ ವರ್ಕ್ ಮಾಡ್ಬೋದು. ಲೈಕ್ ಎಕ್ಸಾಂಪಲ್ ಕೊಡ್ತೀನಿ, ಓಕೆನಾ. ಸಿಂಪಲಾಗಿ ನಾವು ಕ್ಯಾನ್ವಾ ಯೂಸ್ ಮಾಡೋಕ್ಕೆ ಗೊತ್ತಿದ್ದರೆ ನೀವು ಪ್ರಿಂಟಬಲ್ ಪ್ಲ್ಯಾನರ್ಸ್ ಕ್ರಿಯೇಟ್ ಮಾಡ್ಬೋದು. ಲೈಕ್ ವೆಡ್ಡಿಂಗ್ ಇನ್ವಿಟೇಷನ್ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಕಿಡ್ಸ್ದು ವರ್ಕ್ ಶೀಟ್ ಕ್ರಿಯೇಟ್ ಮಾಡ್ಬೋದು, ಇಲ್ಲ ನಾವು ಅನ್ಕೊಳ್ಳೋಣ ವೆಡ್ಡಿಂಗ್ ಟೆಂಪ್ಲೇಟ್, ಓಕೆನಾ. ಇವೆಲ್ಲ HCಯಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ವರ್ಲ್ಡಲ್ಲಿ ಯಾರಾದರೂ ಪರ್ಚೇಸ್ ಮಾಡ್ಬೋದು. ನಾನು ಪರ್ಸ್ನಲಿ ಫೀಲ್ ಮಾಡೋದು ಏನಂದರೆ, ಡಿಜಿಟಲ್ ಸ್ಕಿಲ್ಸ್ ಇವಾಗ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ವಿಮೆನ್ಗೆ. ಯಾಕೆಂದರೆ ನಮಗೆ ಆಲ್ವೇಸ್ ಔಟ್ಸೈಡ್ ವರ್ಕ್ ಪಾಸಿಬಲ್ ಇರಲ್ಲ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಬೇಬಿ ಇರ್ತಾರೆ. ಬಟ್ ಆನ್ಲೈನ್ ಸ್ಕಿಲ್ಸ್ ನಿಮಗೆ ಒಂದು ಫ್ರೀಡಮ್ ಕೊಡುತ್ತೆ. ಮನೇಲಿ ಕುತ್ಕೊಂಡು ನಂತರ ನೀವು ಸಂಪಾದನೆ ಮಾಡ್ಬೋದು. ನಿಮಗೆಲ್ಲ ಇದೆಲ್ಲ ಏನಪ್ಪ ಇದು ನಾವು ಕಲಿಬೋದು, ಈ ಥರ ಎಲ್ಲ ಅನಿಸ್ಬೋದು. ಬಟ್ ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ, ಕಲಿಯೋಕ್ಕೆ ಆಗದಿರೋಂಥದ್ದು ಏನೂ ಇಲ್ಲ. ನಾವು ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಕಲಿಯೋವರೆಗೂ ನಮಗಿದೆಲ್ಲ ಏನಂತ ಗೊತ್ತಿಲ್ಲ. ಕಲ್ತ ಮೇಲೆ ನಮಗಿದೆಲ್ಲ ಈಸಿ ಅನಿಸುತ್ತೆ. ನಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ಕಲಿತೇ ಇಂಪ್ರೂವ್ ಆಗಿದ್ದೆ. ಯಾರು ಕೂಡ ಫಸ್ಟ್ ಡೇ ಎಕ್ಸ್ಪರ್ಟ್ ಆಗಿರಲ್ಲ. ಇವಾಗಂತೂ ಆಪರ್ಚುನಿಟೀಸ್ ತುಂಬ ಇದೆ, ಬಟ್ ಕರೆಕ್ಟ್ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್. HCಯಲ್ಲಿ ಅರ್ನ್ ಮಾಡೋಕ್ಕೆ ಕ್ಯಾನ್ವಾ ಸ್ಕಿಲ್ಸ್ ಯೂಸ್ಫುಲ್ ಆಗುತ್ತೆ. AI ಟೂಲ್ಸ್ ಯೂಸ್ ಮಾಡ್ಬೋದು, ಡಿಜಿಟಲ್ ಪ್ರಾಡಕ್ಟ್ಸ್ ಕ್ರಿಯೇಟ್ ಮಾಡ್ಬೋದು, ಪ್ರಿಂಟ್ ಆನ್ ಡಿಮಾಂಡ್ ಬಿಸ್ನೆಸ್ ಕೂಡ ಇದರಲ್ಲಿ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಎಸ್, ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಒಂದು ವಿಡಿಯೋ ಹಾಕಿದ ತಕ್ಷಣ ರಿಸಲ್ಟ್ಸ್ ಬರಲ್ಲ, ಒಂದು ಪ್ರಾಡಕ್ಟ್ ಅಪ್ಲೋಡ್ ಮಾಡಿದ ತಕ್ಷಣ ಸೇಲ್ಸ್ ಬರಲ್ಲ. ಬಟ್ ಕನ್ಸಿಸ್ಟೆಂಟ್ ಆಗಿದ್ದರೆ ಡೆಫಿನೆಟ್ಲಿ ರಿಸಲ್ಟ್ಸ್ ಸಿಗುತ್ತೆ. ಆನೆಸ್ಟ್ಲಿ ನನ್ನ ಬಿಗ್ಗೆಸ್ಟ್ ಮೋಟಿವೇಶನ್ ಅಂದರೆ ನನ್ನ ಫ್ಯಾಮ್ಲಿ, ಎಸ್ಪೆಷಲಿ ನನ್ನ ಬೇಬಿ. ನಾನು ವರ್ಕ್ ಮಾಡೋದು ಇನ್ಕಮ್ಗೋಸ್ಕರ ಮಾತ್ರ ಅಲ್ಲ, ನನ್ನ ಫ್ರೀಡಮ್ಗೋಸ್ಕರ. ಫೈನಾನ್ಷಿಯಲ್ ಫ್ರೀಡಮ್, ಕಾನ್ಫಿಡೆನ್ಸ್, ನನ್ನ ಓನ್ ಐಡೆಂಟಿಟಿ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮದುವೆ ಆದಮೇಲೆ ಐಡೆಂಟಿಟಿ ಕಳ್ಕೊತಾರಲ್ಲ, ಆ ಥರ ಇಲ್ಲವೇ ಇಲ್ಲ. ನನ್ನ ಐಡೆಂಟಿಟಿ ಯಾವಾಗಲೂ ಅದು ನನ್ನದೇ ಆಗಿರುತ್ತೆ. ನಿಮ್ಮ ಫ್ಯೂಚರ್ ಚೇಂಜ್ ಮಾಡೋ ಪವರ್ ನಿಮ್ಮ ಹತ್ರನೇ ಇರುತ್ತೆ. ಸೊ ಇಫ್ ಯು ರಿಯಲಿ ವಾಂಟ್ ಟು ಸ್ಟಾರ್ಟ್ ಆನ್ಲೈನ್ ಅರ್ನಿಂಗ್ ಮಾಡಬೇಕು ಆರ್ ಲರ್ನ್ ಡಿಜಿಟಲ್ ಸ್ಕಿಲ್ಸ್ ಅಂದರೆ ಇವತ್ತು ಸ್ಟಾರ್ಟ್ ಮಾಡಿ. ಬಿಕಾಸ್ ಒನ್ ಸ್ಕಿಲ್ ಕ್ಯಾನ್ ಲಿಟ್ರಲಿ ಚೇಂಜ್ ಯುವರ್ ಲೈಫ್. ಓಕೆ ಗೈಸ್, ಇವತ್ತು ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ನೀವೆಲ್ಲ ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡಬೇಕಂದ್ರೆ ಈ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂದು ಒಂದು ವಾಟ್ಸಪ್ ನಂಬರ್ ಅಂತ ಒಂದು ಕೊಟ್ಟಿರ್ತೀನಿ, ಓಕೆನಾ. ಆ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನೀವು ಮೆಸೇಜ್ ಹಾಕಿ, ಓಕೆನಾ. ಹೇಗೆ ಡಿಜಿಟಲ್ ಸ್ಕಿಲ್ಸ್ ನೀವು ಕಲಿಬೇಕು, ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ನಾನು ನಿಮಗೆ ಒಂದು ವೆಬಿನಾರ್ ಕಳಿಸ್ತೀನಿ. ಅದಾದಮೇಲೆ ನೀವು ವೆಬಿನಾರ್ ನೋಡಿ
ನೀವು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಜರ್ನಿನ. ಇಲ್ಲ ಅಂದರೆ ಇದೇ ಒಂದು ಚಾನಲಲ್ಲಿ ನೀವು ಒಳಗಡೆ ಹೋಗಿ ನೋಡಿದ್ರೆ ನಂದು ಹಲವಾರು ವೀಡಿಯೋಸ್ ಇರುತ್ತೆ. ಅದರಲ್ಲಿ ನಂದು ಮೇನ್ ವರ್ಕ್ ಬಗ್ಗೆ ವೆಬಿನಾರ್ ಇದೆ, ಓಕೆನಾ. ಬೇಕಾದ್ರೆ ಆ ವೆಬಿನಾರ್ ವೀಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ನೀವು ಅದನ್ನು ಡೈರೆಕ್ಟಾಗಿ ಬೇಕಾದ್ರೆ ನೋಡಿಬಿಟ್ಟು ಆಮೇಲೆ ನೀವು ವಾಟ್ಸಪ್ಗೆ ಬರ್ಬೋದು, ಓಕೆನಾ. ಸೊ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇವಾಗ ನಾನು 2.5 ವರ್ಷ ಸಂಪಾದನೆ ಮಾಡ್ತಾ ಇದ್ದೀನಿ. 2.5 ವರ್ಷದಲ್ಲಿ 65 ಲಕ್ಷ ಮಾಡಿದ್ದೀನಿ. ಸೊ ಇದು ಸುಮ್ಮನೆ ಹೇಳ್ತಾ ಇಲ್ಲ, ನೀವೆಲ್ಲ ವಾಟ್ಸಪ್ಪಿಗೆ ಬಂದಮೇಲೆ ನಿಮಗೆ ನಾನು ನಿಜವಾಗ್ಲೂ ಪ್ರೂಫ್ ಅನ್ನೋದೆಲ್ಲ ತೋರಿಸ್ತೀನಿ, ಓಕೆನಾ. ಅಷ್ಟೇ ಅಲ್ಲದೆ ನಾನು ಒಂದು ಮೆಂಟರ್ ಟ್ರೈನರ್ ಫಾರ್ 4 lakh ಇರೋ ಒಂದು ಕಮ್ಯುನಿಟಿಗೆ. ಆ್ಯಂಡ್ ಇದನ್ನು ಮಾತ್ರ ನಾನು ಯಾವಾಗಲೂ ಸ್ಟ್ರೆಸ್ ಮಾಡಿ ಹೇಳೋದು ಯಾಕೆ ಅಂದರೆ, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಸೊ ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ನಾನು ಹೇಳಿದ್ರೇ ನಿಮಗೆ ಗೊತ್ತಾಗೋದು. ಆ್ಯಂಡ್ ಅದರದ್ದು ಪ್ರೂಫ್ ಎಲ್ಲ ಬೇರೆ ಬೇರೆ ವೀಡಿಯೋಸಲ್ಲಿ ನಾನು ಹಾಕಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ ಸಿಗ್ತಾನೆ ಇರುತ್ತೆ. ನನ್ನ ದಿನ ಇದಾಗಿತ್ತು, ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡಿಕೊಂಡು, ಒಂದು ಹೌಸ್ ವೈಫಾಗಿ ಕೂಡ ಇಟ್ಕೊಂಡು, ಹೌಸ್ ವೈಫ್ ಥರನೂ ಇಲ್ಲದೆ ಒಂದು ಇಂಡಿಪೆಂಡೆಂಟ್ ವಿಮೆನ್ ಆಗಿ ನನ್ನ ಬೇಬಿಗೆ ಐ ಥಿಂಕ್ ನಾನೊಂದು ಐಡೆಂಟಿಟಿ ನನ್ನದು ನಾನು ಕ್ರಿಯೇಟ್ ಮಾಡಿ ನನ್ನ ಮಗುವಿಗೆ ತೋರಿಸ್ತಾ ಇದ್ದೀನಿ. ಅದೇ ನನ್ನ ಬಗ್ಗೆ ನನಗೆ ಫೀಲ್ ಆಗೋದು. ಯಾವುದೇ ವಿಮೆನ್ ಕಿಚನಲ್ಲಿ ಇದ್ದರೆ ಅವಳು ಡೌನ್ ಆಗಲ್ಲ, ಇಲ್ಲ ವಿಮೆನ್ ಬರೀ ವರ್ಕ್ ಮಾಡ್ತಿದ್ರೆ ಅವಳು ಆ್ಯರೋಗೆಂಟ್ ಆಗಲ್ಲ. ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಫ್ಯಾಮ್ಲಿಗೆ ಅಂತ ನಿಲ್ಲಬೇಕಾದ್ರೆ ಫ್ಯಾಮ್ಲಿ ಸಪೋರ್ಟ್ ಮಾಡಬೇಕು. ಅಂಥ ಫ್ಯಾಮ್ಲಿ ಜೊತೆ ನಾವು ಇರೋಕ್ಕಾಗೋದು. ಅದೇ ಥರನೇ ನನ್ನ ಫ್ಯಾಮ್ಲಿ ಇದೆ. ಸೊ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಈ ಫ್ಯಾಮ್ಲಿನ ಪಡೆಯೋದಕ್ಕೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.